ಹಲೋ ಎವ್ರಿವನ್, ಯು ಪಿ ಎಸ್ ಸಿ ಮೈಂಡ್ ಗೇಮ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾವು ಪೊಲಿಟಿಯಲ್ಲಿ ಫಂಡಮೆಂಟಲ್ ಡ್ಯೂಟೀಸನ್ನು ಲಾಸ್ಟ್ ವೀಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ವಿ. ಅದರ ಬಗ್ಗೆ ಕೆಲವು ಕ್ವಶನ್ ಆ್ಯಂಡ್ ಆನ್ಸರನ್ನು ನೋಡೋಣ. ಇದು ಒಂದು ಸಾರಿ ರಿವೈಸ್ ಆಗಲಿ, ಅದರ ಜೊತೆ ಮೇನ್ಸು ಮತ್ತು ಇಂಟರ್ವ್ಯೂ ಅಲ್ಲೂ ನಿಮಗೆ ಹೆಲ್ಪ್ ಆಗಬೇಕು, ಕಾನ್ಸೆಪ್ಚುಲಿ ಆ ಕ್ಲಾರಿಟಿ ಬರಬೇಕು ಅಂತ ಇದನ್ನು ಮಾಡ್ತಾ ಇರೋದು. ಕ್ವಶನ್ ಆ್ಯಂಡ್ ಆನ್ಸರನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದು, ವೈ ವರ್ ಫಂಡಮೆಂಟಲ್ ಡ್ಯೂಟೀಸ್ ನಾಟ್ ಇನ್ಕ್ಲೂಡೆಡ್ ಇನ್ ದಿ ಒರಿಜಿನಲ್ ಕಾನ್ಸ್ಟಿಟ್ಯೂಷನ್. ಒರಿಜಿನಲ್ ಕಾನ್ಸ್ಟಿಟ್ಯೂಷನಲ್ಲಿ ಫಂಡಮೆಂಟಲ್ ಡ್ಯೂಟೀಸ್ಗಳನ್ನು ಯಾಕೆ ಆವಾಗ ಇನ್ಕ್ಲೂಡ್ ಮಾಡಲಿಲ್ಲ? ಅದಕ್ಕೆ ಬೇರೆ ಬೇರೆ ಪರ್ಸ್ಪೆಕ್ಟಿವ್ ಇದೆ. ಆದರೆ ಒಂದು ನೋಡೋದಾದರೆ, ಬಿಕಾಸ್ ದ ಕಾನ್ಸ್ಟಿಟ್ಯೂಷನ್ ಮೇಕರ್ಸ್ ಬಿಲೀವ್ಡ್ that rights and duties are inseparable. Duties would naturally flow from rights. So they did not feel the need to list duties separately. ಪಾಪ ಅವ್ರೇನು ಅಂದ್ಕೊಂಡಿದ್ರು, ನಾವು ರೈಟ್ ಕೊಟ್ಟರೆ ಸಿಟಿಸನ್ಸು, ನಮ್ಮ ದೇಶದ ನಾಗರಿಕರು ಅಲ್ವಾ, ಅವ್ರಿಗೆ ತನ್ನ ಡ್ಯೂಟಿಗಳು ಆಟೋಮೆಟಿಕಲಿ ಗೊತ್ತಾಗಿ ಅವರೇ ದೇಶದ ಬಗ್ಗೆ ಕಾಳಜಿ ವಹಿಸ್ತಾರೆ ಅನ್ನುವಂಥ ಒಂದು ಒಳ್ಳೆಯ ಭಾವನೆ ಇಟ್ಕೊಂಡಿದ್ರು. ಮತ್ತೇನು ಸಪ್ರೇಟಾಗಿ ಡ್ಯೂಟಿಗಳನ್ನು ಕೊಡೋದು ಬೇಡ, ರೈಟ್ ಇದೆ ಅಂತಂದರೆ ಡ್ಯೂಟೀಸ್ಗಳು ಇದೆ ಅಂತ ಅವರಿಗೆ ಗೊತ್ತಾಗತ್ತೆ ಅಂತೆಲ್ಲ ಅಂದ್ಕೊಂಡಿದ್ರು. ಹಾಗಾಗಿ ಅವರು ಸಿಟಿಸನ್ಸ್ಗೆ ಡ್ಯೂಟೀಸ್ಗಳನ್ನು ಅಷ್ಟೇನು ಹೇಳಲಿಲ್ಲ. ಅದರ ಬದಲು ದೇ ಇಂಪೋಸ್ಡ್ ಡ್ಯೂಟೀಸ್ ಆನ್ ದಿ ಸ್ಟೇಟ್ಗೆ ಕೆಲವೊಂದು ಡ್ಯೂಟೀಸ್ಗಳ ಥರ DPSPನ ಕೊಟ್ಟರು. ಇನ್ನು ವೆನ್ ಆ್ಯಂಡ್ ವೈ ವರ್ ಫಂಡಮೆಂಟಲ್ ಡ್ಯೂಟೀಸ್ ಆ್ಯಡೆಡ್. ಒರಿಜಿನಲ್ ಕಾನ್ಸ್ಟಿಟ್ಯೂಷನಲ್ಲಿ ಇರಲಿಲ್ಲ ಅಂತಂದರೆ ಯಾವಾಗ ಮತ್ತು ಹೇಗೆ ಆ್ಯಡ್ ಮಾಡಿದರು, ಯಾಕೆ ಆ್ಯಡ್ ಮಾಡಿದರು ಡ್ಯೂಟೀಸ್ಗಳನ್ನು? ಆ್ಯಡ್ ಮಾಡಿರೋದು ಯಾವುದರಿಂದ? 42nd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟು 1976. ರೆಕಮೆಂಡೇಶನ್ ಮಾಡಿರೋರು ಯಾರು? ಸ್ವರ್ಣ ಸಿಂಗ್ ಕಮಿಟಿ. ಕಾಂಟೆಕ್ಸ್ಟ್ ಯಾವುದಿತ್ತು ಆವಾಗ? ಇಂಟರ್ನಲ್ ಎಮರ್ಜೆನ್ಸಿ. ಆವಾಗ ಪರ್ಸೀವ್ಡ್ ಡಿಕ್ಲೈನ್ ಇನ್ ಸಿವಿಕ್ ಡಿಸಿಪ್ಲಿನ್ ಆ್ಯಂಡ್ ರೆಸ್ಪೆಕ್ಟ್ ಫಾರ್ ಲಾ. ದೇಶದ ಕಾನೂನು ಇರಬಹುದು, ಜನರಲ್ಲಿ ಡಿಸಿಪ್ಲಿನ್ ಇರಬಹುದು, ಅದರ ಮೇಲಿರೋ ಗೌರವ ಕಡಿಮೆ ಆಗ್ತಾ ಇದೆ, ಜನರು ಸರಿಯಾಗಿ ಪಾಲನೆ ಮಾಡ್ತಾ ಇಲ್ಲ ತಮ್ಮ ಡ್ಯೂಟಿಯನ್ನು ಅಂತ ಸಪ್ರೇಟಾಗಿ ಇದನ್ನು ಆ್ಯಡ್ ಮಾಡ್ತಾರೆ. ಯಾವ ಕಂಟ್ರಿಯಿಂದ? From which country was the idea of fundamental duties borrowed? From the constitution of erstwhile USSR. ಹಿಂದಿನ USSR ಇಂದ ಬಾರೋ ಮಾಡ್ಕೊಂಡಿದ್ವಿ. ಮೋಸ್ಟ್ ಡೆಮೋಕ್ರೆಟಿಕ್ ಕಾನ್ಸ್ಟಿಟ್ಯೂಷನ್ಸ್, ಉದಾಹರಣೆಗೆ USA, UK, ಕೆನಡಾ, ಆಸ್ಟ್ರೇಲಿಯಾ, ಡು ನಾಟ್ ಲಿಸ್ಟ್ ಡ್ಯೂಟೀಸ್. ಡೆಮೋಕ್ರೆಟಿಕ್ ಕಾನ್ಸ್ಟಿಟ್ಯೂಷನ್ಗಳಲ್ಲಿ ಈಗ ಇಲ್ಲಿ ಹೇಳಿದೀವಲ್ವ, ಇಷ್ಟೆಲ್ಲ ಕಡೆ ಡ್ಯೂಟಿಗಳ ಒಂದು ಲಿಸ್ಟ್ ಇಲ್ಲ. ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಎಲ್ಲಿದೆ? Where are fundamental duties mentioned in the Constitution? Part 4A, Article 51A. ಒಂದು ಆರ್ಟಿಕಲ್ ಅದು, ಅಲ್ಲಿ ಲೀಸ್ಟ್ ಕೊಟ್ಟಿದ್ದಾರೆ ಡ್ಯೂಟೀಸ್ಗಳದ್ದು. ಅದರಲ್ಲಿ ಅದಕ್ಕೆ ನೋಡೋದಲ್ವಾ, 51A ಅಲ್ಲಿ ಮತ್ತೆ ABCD ಅಂತ ಕ್ಲಾಸ್ಗಳು, ಸಬ್ ಕ್ಲಾಸ್ಗಳು ಬರ್ತಾ ಹೋಗುತ್ತೆ. ಒಂದೇ ಆರ್ಟಿಕಲಲ್ಲೇ ಇರೋದು ಅದು. ಇನ್ನು ಹೌ ಮೆನಿ ಫಂಡಮೆಂಟಲ್ ಡ್ಯೂಟೀಸ್ ಆರ್ ದೇರ್ ಟುಡೇ? ಎಷ್ಟಿದೆ ಈಗ? ಇನಿಷಿಯಲಿ 1976 ಆ್ಯಡ್ ಮಾಡಿರೋದು 10, ಮತ್ತು 2002ರ 86th ಅಮೆಂಡ್ಮೆಂಟ್ ಮೂಲಕ 11th ಡ್ಯೂಟಿಯನ್ನು ಆ್ಯಡ್ ಮಾಡ್ತಾರೆ. ಟೋಟಲ್ ಆಗಿ 11 ಫಂಡಮೆಂಟಲ್ ಡ್ಯೂಟೀಸ್ಗಳಿದೆ. ಆರ್ ಫಂಡಮೆಂಟಲ್ ಡ್ಯೂಟೀಸ್ ಎನ್ಫೋರ್ಸಬಲ್ ಬೈ ಕೋರ್ಟ್ಸಿಂದ ಎನ್ಫೋರ್ಸ್ ಮಾಡಲಿಕ್ಕಾಗುತ್ತಾ? ಇಲ್ಲ. ದೇ ಆರ್ ನಾನ್ ಜಸ್ಟಿಸಿಯೇಬಲ್ ಲೈಕ್ DPSP. ಸಿಟಿಸನ್ಸ್ ಕೆನಾಟ್ ಬಿ ಪನಿಷ್ಡ್ ಡೈರೆಕ್ಟ್ಲಿ ಫಾರ್ ವೈಲೇಟಿಂಗ್ ದೆಮ್ ಅನ್ಲೆಸ್ ಅ ಲಾ ಎಕ್ಸಿಸ್ಟ್. ಲಾ ಇದ್ದರೆ, ಲಾನ ಉಲ್ಲಂಘನೆ ಮಾಡಿದ್ರೆ ಪನಿಷ್ಮೆಂಟ್ ಇದೆ, ಆದರೆ ಲಾ ಇಲ್ಲ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅಂತಂದರೆ ಅದು ಆವಾಗ ಪನಿಷ್ಮೆಂಟ್ ಕೊಡ್ಲಿಕ್ಕೆ ಆಗೋದಿಲ್ಲ ಡೈರೆಕ್ಟಾಗಿ. ಸೊ ಇಫ್ ದೇ ಆರ್ ನಾನ್ ಜಸ್ಟಿಸಿಯೇಬಲ್, ಡೂ ದೇ ಹ್ಯಾವ್ ಎನಿ ಲೀಗಲ್ ವ್ಯಾಲ್ಯೂ? ನಾನ್ ಜಸ್ಟಿಸಿಯೇಬಲ್ ಅಂತ ಹೇಳ್ತಾ ಇದ್ದೀರಿ, ಹಾಗಾದರೆ ಲೀಗಲ್ ವ್ಯಾಲ್ಯೂ ಇದೆಯಾ ಇಲ್ವಾ? ಎಸ್, ಲೀಗಲ್ ವ್ಯಾಲ್ಯೂ ಇದೆ. ಯಾವಾಗ? ದೇ ಕ್ಯಾನ್ ಬಿ ಎನ್ಫೋರ್ಸ್ಡ್ ಇಂಡೈರೆಕ್ಟ್ಲಿ ಥ್ರೂ ಲೆಜಿಸ್ಲೇಷನ್ನು. ಒಂದು ಮೊದಲೇ ಹೇಳಿದಾಗೆ ಬೇರೆ ಬೇರೆ ಲೆಜಿಸ್ಲೇಷನ್, ಕಾನೂನುಗಳ ಮೂಲಕ ಇಂಡೈರೆಕ್ಟಾಗಿ ಎನ್ಫೋರ್ಸ್ ಮಾಡ್ಬೋದು. ಮತ್ತು ಇನ್ನೊಂದು ಪಾಯಿಂಟು, ದೇ ಆರ್ ಯೂಸ್ಡ್ ಬೈ ಕೋರ್ಟ್ಸ್ ಟು ಇಂಟರ್ಪ್ರೆಟ್ ಲಾಗಳನ್ನು ಇಂಟರ್ಪ್ರೆಟ್ ಮಾಡಲಿಕ್ಕೆ ಕೋರ್ಟ್ ಯೂಸ್ ಮಾಡಿಕೊಳ್ಳುತ್ತೆ. ಮತ್ತು ಹೆಲ್ಪ್ ಡಿಸೈಡ್ ಕಾನ್ಸ್ಟಿಟ್ಯೂಷನಲ್ ವ್ಯಾಲಿಡಿಟಿಯನ್ನು ಮತ್ತು ಉಳಿದಿರೋ ಪಾರ್ಟ್ಗಳ ಜೊತೆ ಹೇಗೆ ಸಮಗ್ರವಾಗಿ ಇದನ್ನು ಕನ್ಸಿಡರ್ ಮಾಡೋದು ಅನ್ನೋದ್ರ ಬಗ್ಗೆಲ್ಲ ಡ್ಯೂಟೀಸ್ಗಳು ಹೆಲ್ಪ್ ಮಾಡುತ್ತೆ. ಇನ್ನು ಕ್ಯಾನ್ ಪಾರ್ಲಿಮೆಂಟ್ ಮೇಕ್ ಲಾಸ್ ಟು ಎನ್ಫೋರ್ಸ್ ಫಂಡಮೆಂಟಲ್ ಡ್ಯೂಟೀಸ್? ಫಂಡಮೆಂಟಲ್ ಡ್ಯೂಟಿಗಳನ್ನ ಎನ್ಫೋರ್ಸ್ ಮಾಡಲಿಕ್ಕೆ ಪಾರ್ಲಿಮೆಂಟ್ ಲಾನ ತರಬಹುದಾ? ಎಸ್, ಪಾರ್ಲಿಮೆಂಟ್ ಇಸ್ ಫ್ರೀ ಟು ಮೇಕ್ ಲಾಸ್, ಇಂಪೋಸ್ ಪೆನಾಲ್ಟೀಸ್, ಪ್ರಿಸ್ಕ್ರೈಬ್ ಪನಿಷ್ಮೆಂಟ್. ಪಾರ್ಲಿಮೆಂಟ್ ಏನು ಮಾಡ್ಬೋದು? ಲಾಗಳನ್ನು ತಂದು ಪೆನಾಲ್ಟಿ, ಪನಿಷ್ಮೆಂಟ್ ಎಲ್ಲ ತರಬಹುದು. ಉದಾಹರಣೆಗೆ ಪ್ರಿವೆನ್ಷನ್ ಆಫ್ ಇನ್ಸಲ್ಟ್ಸ್ ಟು ನ್ಯಾಷನಲ್ ಆನರ್ ಆ್ಯಕ್ಟ್ 1971, ಇದು ಒಂದು ಅದಕ್ಕೆ ಎಕ್ಸಾಂಪಲ್. ಇನ್ನು ಡು ಫಂಡಮೆಂಟಲ್ ಡ್ಯೂಟೀಸ್ ಅಪ್ಲೈ ಟು ಫಾರಿನರ್ಸ್ಗೆ ಅಪ್ಲೈ ಆಗುತ್ತಾ ಇದು? ನೋ.
ದೇ ಅಪ್ಲೈ ಓನ್ಲಿ ಟು ಸಿಟಿಸನ್ಸ್ ಆಫ್ ಇಂಡಿಯಾ. ಭಾರತದ ಪ್ರಜೆಗಳಿಗೆ ಮಾತ್ರ ಇದು ಅಪ್ಲೈ ಆಗೋದು. ದಿಸ್ ಈಸ್ ಅನ್ಲೈಕ್ ಮೆನಿ ಫಂಡಮೆಂಟಲ್ ರೈಟ್ಸ್ ವಿಚ್ ಅಪ್ಲೈ ಟು ಆಲ್ ಪರ್ಸನ್ಸ್. ಫಂಡಮೆಂಟಲ್ ರೈಟ್ಸು ನಾವು ಬೇರೆ ಬೇರೆದು ನೋಡ್ತೀವಿ ಅಲ್ವಾ. ಫಾರಿನರ್ಸಿಗೆ ಅಪ್ಲೈ ಆಗೋದು ಯಾವುದು, ಏಲಿಯನ್ಸು ಅಪ್ಲೈ ಆಗೋದು ಯಾವುದು, ಇದೆಲ್ಲ ನೋಡ್ತೀವಿ. ಆದರೆ ಡ್ಯೂಟಿಗಳು ಸಿಟಿಸನ್ಸಿಗೆ ಮಾತ್ರ ಅಪ್ಲೈ ಆಗೋದು. ಆರ್ ಆಲ್ ಫಂಡಮೆಂಟಲ್ ಡ್ಯೂಟೀಸ್ ಮಾರಲ್ ಇನ್ ನೇಚರ್? ಎರಡು ಥರ ಇದೆ, ಮಾರಲ್ ಡ್ಯೂಟೀಸ್ ಇದೆ ಮತ್ತು ಸಿವಿಕ್ ಡ್ಯೂಟೀಸ್ ಅಂತ ಇದೆ. ಸೊ ದೇರ್ ಆರ್ ಟೂ ಟೈಪ್ಸ್. ಮಾರಲ್ ಅಂತಂದರೆ ಚೆರಿಷಿಂಗ್ ಫ್ರೀಡಮ್ ಸ್ಟ್ರಗಲ್, ಸೈಂಟಿಫಿಕ್ ಟೆಂಪರ್, ನೈತಿಕವಾದಂತಹ ಕರ್ತವ್ಯಗಳು. ಇನ್ನು ನಾಗರಿಕರಾಗಿ ನಮಗೇನು ಕರ್ತವ್ಯ ಇದೆ? ರೆಸ್ಪೆಕ್ಟ್ ಕಾನ್ಸ್ಟಿಟ್ಯೂಷನ್, ನ್ಯಾಷನಲ್ ಫ್ಲ್ಯಾಗ್, ಪಬ್ಲಿಕ್ ಪ್ರಾಪರ್ಟಿ, ಇಂಥದ್ದೆಲ್ಲ ಸಿವಿಕ್ ಡ್ಯೂಟೀಸ್ಗಳು. ಇಸ್ ಪೇಯಿಂಗ್ ಟ್ಯಾಕ್ಸಸ್ ಫಂಡಮೆಂಟಲ್ ಡ್ಯೂಟಿ? ಟ್ಯಾಕ್ಸ್ ಪೇ ಮಾಡೋದು ಫಂಡಮೆಂಟಲ್ ಡ್ಯೂಟಿನಾ? ನೋ, ಸರ್ಪ್ರೈಸಿಂಗ್ಲಿ ಇಟ್ ಇಸ್ ನಾಟ್ ಇನ್ಕ್ಲೂಡೆಡ್. ಸ್ವರ್ಣ ಸಿಂಗ್ ಕಮಿಟಿ ರೆಕಮೆಂಡೆಡ್ ಇಟ್ ಬಟ್ ಇಟ್ ವಾಸ್ ನಾಟ್ ಎಕ್ಸೆಪ್ಟೆಡ್. ಸ್ವರ್ಣ ಸಿಂಗ್ ಕಮಿಟಿ ರೆಕಮೆಂಡ್ ಮಾಡಿತ್ತು, ಆದರೆ ಎಕ್ಸೆಪ್ಟ್ ಮಾಡಿಲ್ಲ. ಟ್ಯಾಕ್ಸ್ ಪೇ ಮಾಡೋದು ಫಂಡಮೆಂಟಲ್ ಡ್ಯೂಟಿ ಅಲ್ಲ. ಇಸ್ ವೋಟಿಂಗ್ ಅ ಫಂಡಮೆಂಟಲ್ ಡ್ಯೂಟಿ? ವೋಟಿಂಗು ಅಲ್ಲ, ಅದು ಅಲ್ಲ. ವೋಟಿಂಗ್ ಇಸ್ ಅ ಲೀಗಲ್ ರೈಟ್, ನಾಟ್ ಅ ಫಂಡಮೆಂಟಲ್ ಡ್ಯೂಟಿ. ಇದು ಲೀಗಲ್ ರೈಟ್ ನೋಡಿ, ಫಂಡಮೆಂಟಲ್ ರೈಟ್ ಸಹ ಅಲ್ಲ ವೋಟಿಂಗು, ಲೀಗಲ್ ರೈಟ್ ಮಾತ್ರ, ಅದು ಫಂಡಮೆಂಟಲ್ ಡ್ಯೂಟಿನೂ ಅಲ್ಲ. ವಿಚ್ ಫಂಡಮೆಂಟಲ್ ಡ್ಯೂಟಿ ವಾಸ್ ಆ್ಯಡೆಡ್ 2002? 11th ಡ್ಯೂಟಿ. ಯಾವುದಕ್ಕೆ ಸಂಬಂಧಪಟ್ಟಿರೋದು? ಟು ಪ್ರೊವೈಡ್ ಆಪರ್ಚುನಿಟೀಸ್ ಫಾರ್ ಎಜುಕೇಷನ್ ಟು ಚಿಲ್ಡ್ರನ್ 6 to 14 years. ಲಿಂಕ್ ಟು ರೈಟ್ ಟು ಎಜುಕೇಷನ್ ಆರ್ಟಿಕಲ್ 21A. ಆರ್ಟಿಕಲ್ 21Aಗೆ ಲಿಂಕ್ ಆಗೋದು ಅದು. ಇನ್ನು ಡಸ್ ಸೈಂಟಿಫಿಕ್ ಟೆಂಪರ್ ಮೀನ್ ರಿಜೆಕ್ಟಿಂಗ್ ರಿಲಿಜನ್? ನೋಡಿ, ಇದು ಬಹಳ ಇಂಪಾರ್ಟೆಂಟು. ಮೊದಲೊಂದು ಸಾರಿ ನಾನು ಹೇಳಿದ್ದೆ, ಸೈಂಟಿಫಿಕ್ ಟೆಂಪರ್, ವೈಜ್ಞಾನಿಕ ಮನೋಭಾವ ಅಂತಂದರೆ ರಿಲಿಜನನ್ನು ರಿಜೆಕ್ಟ್ ಮಾಡಿಬಿಡೋದಾ? ನೋ, ಇಟ್ ಮೀನ್ಸ್ ರ್ಯಾಷನಲ್ ಥಿಂಕಿಂಗ್, ತಾರ್ಕಿಕವಾದಂಥ ಮನೋಭಾವ ಇಟ್ಕೊಳ್ಳೋದು. ಸ್ಪಿರಿಟ್ ಆಫ್ ಇನ್ಕ್ವೈರಿ, ಏನೇನೋ ಸೋಷಿಯಲ್ ಮೀಡಿಯಾದಲ್ಲಿ ಬರುತ್ತೆ, ಪ್ರತಿಯೊಬ್ಬ ಇನ್ಫ್ಲುಯೆನ್ಸರ್ ಹೇಳೋದನ್ನು ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಹೇಳ್ತಾ ಇದ್ದರೆ ಅದನ್ನು ನಂಬ್ಕೊಂಡು ಕೂತ್ಕೊಳ್ಳೋದಲ್ಲ. ಇನ್ಕ್ವೈರಿ, ವೆರಿಫಿಕೇಷನ್ ಮಾಡೋದು ಅಲ್ವಾ, ವೆರಿಫೈ ಮಾಡಿಕೊಂಡು ನಿಜಾನ ಫ್ಯಾಕ್ಟ್ ಚೆಕ್ ಮಾಡೋದು. ಸ್ಪಿರಿಟ್ ಆಫ್ ಇನ್ಕ್ವೈರಿ ಇರಬೇಕು ನಮ್ಮಲ್ಲಿ. ಎವಿಡೆನ್ಸ್ ಬೇಸ್ಡ್ ಅಪ್ರೋಚ್, ನಿಜವಾಗ್ಲೂ ಇದು ಸತ್ಯನ ಸುಳ್ಳ, ಎವಿಡೆನ್ಸ್ ಏನಿದಕ್ಕೆ ಅನ್ನೋದನ್ನು ತಿಳ್ಕೊಂಡು ಕಾರ್ಯವನ್ನು ಮಾಡೋದು, ಕೆಲಸವನ್ನು ಮಾಡೋದು ಸೈಂಟಿಫಿಕ್ ಟೆಂಪರ್. ಇಟ್ ಡಸ್ ನಾಟ್ ಮೀನ್ ಆ್ಯಂಟಿ ರಿಲಿಜನ್, ಅದರ ಅರ್ಥ ಧರ್ಮ ವಿರೋಧಿ ಅಂತ ಅಲ್ಲ. ವಾಟ್ ಡಸ್ ಕಾಂಪೋಸಿಟ್ ಕಲ್ಚರ್ ಮೀನ್? ಕಾಂಪೋಸಿಟ್ ಕಲ್ಚರ್ ಅಂತಂದರೆ ಏನು? ಅದು ಆ ಟರ್ಮ್ ಬಂದಿತ್ತು ನಿನ್ನೆ, ನೆನಪಿದೆಯಾ? ಇಂಡಿಯಾಸ್ ಕಲ್ಚರ್ ಫಾರ್ಮ್ಡ್ ಬೈ ಮಲ್ಟಿಪಲ್ ರಿಲಿಜನ್ಸ್. ನಮ್ಮ ದೇಶದಲ್ಲಿ ತುಂಬ ರಿಲಿಜನ್ಸ್ ಇದೆ, ಲ್ಯಾಂಗ್ವೇಜಸ್ ಇದೆ, ಟ್ರೆಡಿಷನ್ಸ್ ಇದೆ. ಡ್ಯೂಟಿ ಟು ಪ್ರಿಸರ್ವ್ ಯುನಿಟಿ ಇನ್ ಡೈವರ್ಸಿಟಿ. ಹಾಗಾಗಿ ಆ ಕಾಂಪೋಸಿಟ್ ಕಲ್ಚರನ್ನು, ತುಂಬ ವೈವಿಧ್ಯತೆಯನ್ನು ಹೊಂದಿರುವಂತಹ ನಮ್ಮ ದೇಶವನ್ನು, ಅದರ ಕಲ್ಚರನ್ನು ಮತ್ತು ಯುನಿಟಿ ಇನ್ ಡೈವರ್ಸಿಟಿಯನ್ನು ಮೇಂಟೈನ್ ಮಾಡೋದು, ಪ್ರಿಸರ್ವ್ ಮಾಡೋದು ನಮ್ಮ ಡ್ಯೂಟಿ. ಕ್ಯಾನ್ ಕೋರ್ಟ್ಸ್ ರೆಫರ್ ಟು ಫಂಡಮೆಂಟಲ್ ಡ್ಯೂಟೀಸ್ ಇನ್ ಜಡ್ಜ್ಮೆಂಟ್? ಕೋರ್ಟ್ಗಳು FDಯನ್ನು ಜಡ್ಜ್ಮೆಂಟ್ಗಳಲ್ಲಿ ರೆಫರ್ ಮಾಡ್ಬೋದಾ? ಮಾಡಬಹುದು. ಮೋಹನ್ ಕುಮಾರ್ ಸಿಂಘಾನಿಯಾ ಕೇಸಲ್ಲಿ 1991ನಲ್ಲಿ ಸುಪ್ರೀಂ ಕೋರ್ಟ್ ಹೆಲ್ಡ್ ದ್ಯಾಟ್ ಆರ್ಟಿಕಲ್ 51A ಕ್ಯಾನ್ ಬಿ ಯೂಸ್ಡ್ ಟು ಇಂಟರ್ಪ್ರೆಟ್ ಆಂಬಿಗ್ವೆಸ್ ಲಾಸ್, ಟೆಸ್ಟ್ ಕಾನ್ಸ್ಟಿಟ್ಯೂಷನಾಲಿಟಿ. ಲಾ ಇದೆ, ಅದು ಆಂಬಿಗ್ವೆಸ್ ಆಗಿದ್ದರೆ, ಗೊಂದಲದಿಂದ ತುಂಬಿಕೊಂಡಿದ್ದರೆ, ಆವಾಗ ಅದನ್ನು ಇಂಟರ್ಪ್ರೆಟ್ ಮಾಡಲಿಕ್ಕೆ, ಕಾನ್ಸ್ಟಿಟ್ಯೂಷನಾಲಿಟಿಯನ್ನು ಟೆಸ್ಟ್ ಮಾಡಲಿಕ್ಕೆ, ಸಂವಿಧಾನಾತ್ಮಕವಾಗಿದೆಯಾ ಅಂತ ನೋಡಲಿಕ್ಕೆ ನಾವು ಫಂಡಮೆಂಟಲ್ ಡ್ಯೂಟೀಸ್ಗಳನ್ನು ಯೂಸ್ ಮಾಡ್ಕೋಬಹುದು. ಇನ್ನು ಆರ್ ಫಂಡಮೆಂಟಲ್ ಡ್ಯೂಟೀಸ್ ಲಿಂಕ್ ಟು ಫಂಡಮೆಂಟಲ್ ರೈಟ್ಸ್? ಲಿಂಕ್ ಇದೆಯಾ ಎರಡರ ನಡುವೆ? ಇದೇ ನಿಮಗೊಂದು ಕ್ವಶನ್ ಕೊಟ್ಟಿದ್ದೆ. ರೈಟ್ ವಿತೌಟ್ ಡ್ಯೂಟೀಸ್, ಡ್ಯೂಟಿ ಇಲ್ಲ ಬರೀ ರೈಟ್ ಮಾತಿದ್ರೆ ಅಂತಂದರೆ ಅನಾರ್ಕಿ ಆಗುತ್ತೆ. ಡ್ಯೂಟೀಸ್ ವಿತೌಟ್ ರೈಟ್ಸ್, ಡ್ಯೂಟಿ ಮಾತ್ರ ಇದೆ, ರೈಟ್ ಇಲ್ಲ ಅಂತಂದರೆ ಅದು ಅಥಾರಿಟೇರಿಯನಿಸಮ್ ಆಗುತ್ತೆ. ಈ ಶಬ್ದಗಳನ್ನು ತಿಳ್ಕೊಳ್ಳಿ ಅಂತ ಸಹ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ. ಎಷ್ಟು ಜನ ತಿಳ್ಕೊಂಡಿದ್ದೀರಿ ಗೊತ್ತಿಲ್ಲ, ನೋಡೋಣ. ಕೋರ್ಟ್ ಏನು ಹೇಳುತ್ತೆ? ಪಾರ್ಟ್ 3, 4, 4A ಎಲ್ಲವನ್ನು ಒಟ್ಟಿಗೆ ಸಮಗ್ರವಾಗಿ ನೋಡುತ್ತೆ ಅದು. ವಾಟ್ ಡಿಡ್ ದಿ ಸುಪ್ರೀಂ ಕೋರ್ಟ್ ಸೇ ಇನ್ ದಿ ರಾಮಲೀಲಾ ಮೈದಾನ್ ಕೇಸ್? 2012 ಕೇಸ್ನಲ್ಲಿ ಏನು ಹೇಳಿತ್ತು? ಸುಪ್ರೀಂ ಕೋರ್ಟ್ ಅಬ್ಸರ್ವ್ಡ್ ಅ ಕಾಮನ್ ಥ್ರೆಡ್ ರನ್ಸ್ ಥ್ರೂ ಫಂಡಮೆಂಟಲ್ ರೈಟ್ಸ್, DPSP's ಫಂಡಮೆಂಟಲ್ ಡ್ಯೂಟೀಸ್. ಆಲ್ ಮಸ್ಟ್ ಇಂಟರ್ಪ್ರೆಟೆಡ್ ಹಾರ್ಮೋನಿಯಸ್ಲಿ. ಎಲ್ಲವನ್ನು ಸಮಗ್ರವಾಗಿ ನೋಡಬೇಕಾಗತ್ತೆ. DPSP ಇರ್ಬೋದು, ಫಂಡಮೆಂಟಲ್ ರೈಟು, ಫಂಡಮೆಂಟಲ್ ಡ್ಯೂಟೀಸ್ಗಳನ್ನು. ಅಂದರೆ ಅದು ನಮ್ಮ ಇಡೀ ದೇಶದ ಬೇರೆ ಬೇರೆ ವಿಭಾಗಗಳನ್ನು ಪ್ರತಿನಿಧಿಸ್ತಾ ಇದೆ. ಹಾಗಾಗಿ ನಾವು ಸಪ್ರೇಟಾಗಿ ನೋಡೋದಕ್ಕಿಂತ ಸಮಗ್ರವಾಗಿ ನೋಡೋದು ಒಳ್ಳೆಯದು. ಇನ್ನು ವೈ ಆರ್ ಫಂಡಮೆಂಟಲ್ ಡ್ಯೂಟೀಸ್ ಕ್ರಿಟಿಸೈಸ್ಡ್? ಕ್ರಿಟಿಸೈಸ್ ಯಾಕೆ ಹೇಳ್ತಿರ್ತಾರೆ, ಯಾಕೆ ಅದನ್ನು ಟೀಕೆ ಮಾಡ್ತಾ ಇರ್ತಾರೆ? ನೋ ಲೀಗಲ್ ಫೋರ್ಸ್ ಮತ್ತು ಸೈಂಟಿಫಿಕ್ ಟೆಂಪರು, ನೋಬಲ್ ಐಡಿಯಲ್ಸು ಎಲ್ಲ ವೇಗ್ ಆಗಿದೆ ಟರ್ಮ್ ಅಂತ ಹೇಳ್ತಿದ್ದಾರೆ.
ನಾಟ್ ಎಕ್ಸಾಸ್ಟಿವ್, ಇನ್ನೂ ಸ್ವಲ್ಪ ಆ್ಯಡ್ ಮಾಡ್ಬೋದಿತ್ತು, ಸಾಕಾಗಲ್ಲ ಇಷ್ಟು ಅಂತ ಕೆಲವರು ಹೇಳ್ತಾರೆ. ಮಾರಲ್ ಪ್ರೀಚಿಂಗ್, ಬೋಧನೆ ಮಾಡೋ ಥರ ಇದೆ ಹೊರತು ಪ್ರಾಕ್ಟಿಕಲ್ ಆಗಿ ಎಷ್ಟೋ ಇದನ್ನು ಮಾಡೋದಿಲ್ಲ ಯಾರು ಅನ್ನೋ ರೀತಿ ಅಂತ ಕೆಲವರು ಟೀಕೆ ಮಾಡ್ತಾರೆ. ಆರ್ ಫಂಡಮೆಂಟಲ್ ಡ್ಯೂಟೀಸ್ ಮಿಯರ್ಲಿ ಪಯಸ್ ವಿಶಸ್, ಜಸ್ಟು ಮಾಡಿ ಆಗತ್ತೆ ಅಂದ್ರೆ ಮಾಡಿ, ಹಾರೈಕೆ ಥರನ ಇದು, ಅಥವಾ ಜಸ್ಟ್ ಏನೋ ಹೇಳಿಕೆ ಥರ ಅಷ್ಟೇನಾ ಇದು? ಕ್ರಿಟಿಕ್ಸೇ ಎಸ್, ಟೀಕೆ ಮಾಡೋರು ಹೌದು ಇಷ್ಟೇ ಇದು ಅಂತ ಹೇಳ್ತಾರೆ. ಪ್ರಾಕ್ಟಿಕಲಿ ನೋ, ಬಿಕಾಸ್ ಮೆನಿ ಲಾಸ್ ಎನ್ಫೋರ್ಸ್ ದೆಮ್ ಇಂಡೈರೆಕ್ಟ್ಲಿ. ಎಷ್ಟೋ ಲಾಗಳ ಮೂಲಕ ಫಂಡಮೆಂಟಲ್ ಡ್ಯೂಟಿಗಳನ್ನು ಎನ್ಫೋರ್ಸ್ ಮಾಡ್ತಾ ಇದ್ದೇವೆ. ದೇ ಶೇಪ್ ಸಿವಿಕ್ ಬಿಹೇವಿಯರ್ ಆ್ಯಂಡ್ ಪಬ್ಲಿಕ್ ಡಿಸ್ಕೋರ್ಸ್ ಅಲ್ವಾ. ಸಿವಿಕ್ ಬಿಹೇವಿಯರ್, ನಾಗರಿಕರಾಗಿ ಹೇಗಿರಬೇಕು, ನಮ್ಮ ನಡವಳಿಕೆ ಬಿಹೇವಿಯರ್ ಎಲ್ಲವನ್ನು ರೂಪಿಸುತ್ತೆ. ಅದರ ಜೊತೆ ಪಬ್ಲಿಕ್ ಡಿಸ್ಕೋರ್ಸ್, ಜನಸಾಮಾನ್ಯರ ನಡುವೆ ಒಂದು ಆಚರಣೆ ಅಂತಂದರೆ ಮಾತುಕತೆ ಇರ್ಬೋದು, ಹೀಗೆ ಬೇರೆ ಬೇರೆ ವಾತಾವರಣದಲ್ಲಿ ನಾವು ಇದನ್ನು ಅಳವಡಿಸ್ಕೊಳ್ಳುವ ಸಾಧ್ಯತೆ ಇದೆ. ವೈ ವರ್ ಫಂಡಮೆಂಟಲ್ ಡ್ಯೂಟೀಸ್ ಆ್ಯಡೆಡ್ ಆಫ್ಟರ್ ಪಾರ್ಟ್ 4 ಆ್ಯಂಡ್ ನಾಟ್ ಆಫ್ಟರ್ ಪಾರ್ಟ್ 3? ಕ್ರಿಟಿಕ್ಸ್ ಪ್ರಕಾರ ದೇ ಶುಡ್ ಹ್ಯಾವ್ ಫಾಲೋಡ್ ಫಂಡಮೆಂಟಲ್ ರೈಟ್ಸ್. ಫಂಡಮೆಂಟಲ್ ರೈಟ್ಸ್ ಆದಮೇಲೆ ಬರಬೇಕಿತ್ತು ಅದು, ಈಗ ಯಾಕೆ ಬಂತು ಆ ಪಾರ್ಟ್ 3 ಆದಮೇಲೆ ಅಂತ, ಅಥವಾ ಪಾರ್ಟ್ 4 ಆದಮೇಲೆ ಅಂತ ಯಾಕೆ ಅಂತ ಕೇಳ್ತಿದ್ದಾರೆ. ಫ್ರೇಮರ್ಸ್ ಆ್ಯಡೆಡ್ ದಮ್ ಆಸ್ ಸಪ್ರೇಟ್ ಮಾರಲ್ ಕೋಡ್, ನಾಟ್ ಆಸ್ ಎನ್ಫೋರ್ಸಬಲ್ ರೈಟ್ಸ್. ಆಮೇಲೆ ಆ್ಯಡ್ ಮಾಡಿದ್ರಲ್ವಾ, ಸಪ್ರೇಟ್ ಮಾರಲ್ ಕೋಡ್ ಥರ ಆ್ಯಡ್ ಮಾಡಿದ್ದಾರೆ. DPSP ಅಂತಂದರೆ ಸ್ಟೇಟಿಗಿರೋದು, ಡ್ಯೂಟೀಸ್ ಅಂತಂದರೆ ಸಿಟಿಸನ್ಸಿಗಿರೋದು, ಆ ಥರ ಒಂದಾದ್ಮೇಲೆ ಒಂದು ಬರುತ್ತೆ ಇಲ್ಲಿ. ಸ್ವರ್ಣ ಸಿಂಗ್ ಕಮಿಟಿ ಏನು ರೆಕಮೆಂಡ್ ಮಾಡ್ತು? ಇಟ್ ರೆಕಮೆಂಡೆಡ್ ಇನ್ಕ್ಲೂಷನ್ ಆಫ್ ಫಂಡಮೆಂಟಲ್ ಡ್ಯೂಟೀಸ್, ಪೆನಾಲ್ಟೀಸ್ ಫಾರ್ ನಾನ್ ಕಂಪ್ಲೈನ್ಸ್, ಡ್ಯೂಟಿ ಟು ಪೇ ಟ್ಯಾಕ್ಸಸ್ ಅಂತಲೇ ಫಂಡಮೆಂಟಲ್ ಡ್ಯೂಟಿ ಇನ್ಕ್ಲೂಡ್ ಮಾಡೋದು. ಆಮೇಲೆ ಅದನ್ನು ಫಾಲೋ ಮಾಡದೇ ಇದ್ದರೆ ನಾನ್ ಕಂಪ್ಲೈನ್ಸಿಗೆ ಪೆನಾಲ್ಟಿ, ಬೇರೆ ಬೇರೆ ದಂಡ, ಟ್ಯಾಕ್ಸನ್ನು ಪೇ ಮಾಡೋದು, ಆ ಡ್ಯೂಟಿನ ಆ್ಯಡ್ ಮಾಡಬೇಕು ಅಂತ ಹೇಳಿತ್ತು. ಓನ್ಲಿ ಸಮ್ ರೆಕಮೆಂಡೇಶನ್ ವರ್ ಅಕ್ಸೆಪ್ಟೆಡ್, ಕೆಲವೊಂದನ್ನು ಅಕ್ಸೆಪ್ಟ್ ಮಾಡಿಕೊಂಡು ಆ್ಯಡ್ ಮಾಡಿದ್ದಾರೆ. ವಾಟ್ ಡಿಡ್ ದ ವರ್ಮಾ ಕಮಿಟಿ ಅಬ್ಸರ್ವ್? ಇಟ್ ಫೌಂಡ್ ದ್ಯಾಟ್ ಮೆನಿ ಫಂಡಮೆಂಟಲ್ ಡ್ಯೂಟೀಸ್ ಆರ್ ಆಲ್ರೆಡಿ ಎನ್ಫೋರ್ಸಿಬಲ್ ಥ್ರೂ ಲಾಸ್. ಎಷ್ಟೋ ಡ್ಯೂಟಿಗಳು, ಇದು 1999 ಬಂದಿರೋದು ಅಲ್ವಾ, 1999 ಈಗ ಬಂದು ಎಷ್ಟೋ ವರ್ಷಗಳಾದಮೇಲೆ ಆವಾಗ ಅದು ಅಬ್ಸರ್ವ್ ಮಾಡ್ತಾ ಇದೆ. ಫಂಡಮೆಂಟಲ್ ಡ್ಯೂಟೀಸ್ಗಳನ್ನು ಎಷ್ಟೋ ಲಾಗಳ ಮೂಲಕ ಆಲ್ರೆಡಿ ಎನ್ಫೋರ್ಸ್ ಮಾಡಲಾಗಿದೆ ಅಂತ. IPC, ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟು, ಫಾರೆಸ್ಟ್ ಕನ್ಸರ್ವೇಷನ್ ಆ್ಯಕ್ಟು, ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟು ಎಲ್ಲ ಎಕ್ಸಾಂಪಲ್ಲು. ವೈ ಆರ್ ಫಂಡಮೆಂಟಲ್ ಡ್ಯೂಟೀಸ್ ಇಂಪಾರ್ಟೆಂಟ್ ಇನ್ ಅ ಡೆಮೋಕ್ರಸಿ? ಡೆಮೋಕ್ರಸಿಲಿ ಯಾಕೆ ಬೇಕು ಫಂಡಮೆಂಟಲ್ ಡ್ಯೂಟೀಸು? ಡಿಸಿಪ್ಲಿನ್ ಪ್ರಮೋಟ್, ಶಿಸ್ತಿಗೆ ಒಂದು ಉತ್ತೇಜನ ಸಿಗುತ್ತೆ, ಮತ್ತು ಇಂಡಿವಿಜುವಲ್ ಫ್ರೀಡಮ್ ಮತ್ತು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಲ್ವಾ. ನಮಗೆ ಹಕ್ಕುಗಳಿದೆ ಅಂತ ನಾವು ಹೇಗೆ ಬೇಕೋ ಸ್ವೇಚ್ಛೆಯಿಂದ ಇರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಸಹ ನಮಗಿದೆ, ಸಾಮಾಜಿಕ ಜವಾಬ್ದಾರಿಯನ್ನು ಮರೆಯೋ ಹಾಗಿಲ್ಲ ನಾವು. ಎರಡನ್ನ ಬ್ಯಾಲೆನ್ಸ್ ಮಾಡಲಿಕ್ಕೆ ಬಹಳ ಇಂಪಾರ್ಟೆಂಟ್. ಮತ್ತು ಮಿಸ್ಯೂಸ್ ಆಫ್ ರೈಟ್ಸ್, ಎಷ್ಟೋ ಜನ ಹಕ್ಕುಗಳನ್ನು ಮಿಸ್ಯೂಸ್ ಮಾಡ್ಕೊಳ್ತಾರೆ, ಅದನ್ನು ತಡೆಗಟ್ಟಲಿಕ್ಕೂ ಸಹ ಹೆಲ್ಪ್ ಮಾಡುತ್ತೆ. ನ್ಯಾಷನಲ್ ಯೂನಿಟಿಗೆ ಇನ್ನಷ್ಟು ಬಲ ಬರುತ್ತೆ. ಹಾಗಾಗಿ ಫಂಡಮೆಂಟಲ್ ಡ್ಯೂಟೀಸ್ ಇಂಪಾರ್ಟೆಂಟ್ ಅಂತ ಹೇಳ್ತೇವೆ. ಆರ್ ಫಂಡಮೆಂಟಲ್ ಡ್ಯೂಟೀಸ್ ರಿಲೆವೆಂಟ್ ಟುಡೇ? ಈಗಲೂ ಸಹ ರಿಲೆವೆಂಟ್, ಹೌದಾ? ಇವತ್ತಿನ ಕಾಲಕ್ಕೂ ಪ್ರಸ್ತುತವಾಗಿದೆಯಾ ಇದು? ಎಸ್, ಮೋರ್ ದೆನ್ ಎವರ್ ಅಂತ ಹೇಳ್ಬೋದು. ಯಾಕಂತಂದರೆ ನಾವು ನೋಡಿದ್ವಲ್ವ, ಎನ್ವೈರ್ಮೆಂಟಲ್ ಪ್ರೊಟೆಕ್ಷನ್ನು, ನ್ಯಾಷನಲ್ ಇಂಟಿಗ್ರಿಟಿ, ಪಬ್ಲಿಕ್ ಪ್ರಾಪರ್ಟಿ ಪ್ರೊಟೆಕ್ಷನ್ನು, ಸಿವಿಕ್ ರೆಸ್ಪಾನ್ಸಿಬಿಲಿಟಿ ಆನ್ ಸೋಷಿಯಲ್ ಮೀಡಿಯಾ, ಎಲ್ಲ ಸಂದರ್ಭದಲ್ಲೂ ಡ್ಯೂಟಿಗಳು ಬಹಳ ಇಂಪಾರ್ಟೆಂಟ್, ಮೊದಲಿಗಿಂತ ಜಾಸ್ತಿ ಇಂಪಾರ್ಟೆಂಟ್ ಈಗ. ಇನ್ನು ಕ್ಯಾನ್ ವೈಲೇಷನ್ ಆಫ್ ಫಂಡಮೆಂಟಲ್ ಡ್ಯೂಟೀಸ್ ಲೀಡ್ ಟು ಡಿಸ್ಕ್ವಾಲಿಫಿಕೇಷನ್ ಆಫ್ ಪನಿಷ್ಮೆಂಟ್? ಫಂಡಮೆಂಟಲ್ ಡ್ಯೂಟಿಗಳನ್ನು ವೈಲೇಟ್ ಮಾಡಿದರೆ ಡಿಸ್ಕ್ವಾಲಿಫಿಕೇಷನ್ ಅಥವಾ ಪನಿಷ್ಮೆಂಟಿಗೆ ಕೊಡಬಹುದಾ? ಆ ಥರ ಆಗುತ್ತಾ? ಆಗಬಹುದು. ಯಾವಾಗ ಅಂತಂದರೆ ಓನ್ಲಿ ಇಫ್ ಅ ಲಾ ಪ್ರೊವೈಡ್ಸ್ ಫಾರ್ ಇಟ್. ಹೇಟ್ ಸ್ಪೀಚಿಗೆ ಒಂದು ಲಾ ಇದೆ IPCಯಲ್ಲಿ. ಇನ್ನು ಇನ್ಸಲ್ಟ್ ಟು ನ್ಯಾಷನಲ್ ಸಿಂಬಲ್ಸಿಗೆ ಒಂದು ಸ್ಪೆಷಲ್ ಲಾಗಳಿದ್ದರೆ, ಆ ಲಾವನ್ನು ಉಲ್ಲಂಘನೆ ಮಾಡಿದರೆ ಆವಾಗ ಪನಿಷ್ಮೆಂಟ್ ಇದೆ. ಕ್ಯಾನ್ ಫಂಡಮೆಂಟಲ್ ಡ್ಯೂಟೀಸ್ ಓವರ್ ರೈಡ್ ಫಂಡಮೆಂಟಲ್ ರೈಟ್ಸ್? ಫಂಡಮೆಂಟಲ್ ರೈಟ್ಸನ್ನು ಓವರ್ ರೈಡ್ ಮಾಡುತ್ತಾ ಫಂಡಮೆಂಟಲ್ ಡ್ಯೂಟೀಸ್ಗಳು? ನೋ, ದೇ ಸಪ್ಲಿಮೆಂಟ್, ನಾಟ್ ಓವರ್ ರೈಡ್. ಇದಕ್ಕೆ ಪೂರಕವಾಗಿದೆ ಅಷ್ಟೇ. ಫಂಡಮೆಂಟಲ್ ರೈಟ್ಸಿಗೆ ಪೂರಕವಾಗಿರೋದು, ಓವರ್ ರೈಡ್ ಅದನ್ನು ಮೀರಿ ಹೋಗೋದಿಲ್ಲ. ಆರ್ ಫಂಡಮೆಂಟಲ್ ಡ್ಯೂಟೀಸ್ ಪಾರ್ಟ್ ಆಫ್ ಬೇಸಿಕ್ ಸ್ಟ್ರಕ್ಚರ್? ಬೇಸಿಕ್ ಸ್ಟ್ರಕ್ಚರಿನ ಭಾಗನ ಇದು? ಅಲ್ಲ. ಬಟ್ ದೇ ಸಪೋರ್ಟ್ ವ್ಯಾಲ್ಯೂಸ್ ದಟ್ ಫಾರ್ಮ್ ಪಾರ್ಟ್ ಆಫ್ ಬೇಸಿಕ್ ಸ್ಟ್ರಕ್ಚರ್. ಸಂವಿಧಾನದ ಬೇಸಿಕ್ ಸ್ಟ್ರಕ್ಚರನ್ನು ಫಾರ್ಮ್ ಮಾಡುವಂಥ ವ್ಯಾಲ್ಯೂಗಳನ್ನು ಇದು ಸಪೋರ್ಟ್ ಮಾಡುತ್ತೆ. ಆದರೆ ಫಂಡಮೆಂಟಲ್ ಡ್ಯೂಟೀಸೇ ಪಾರ್ಟ್ ಆಫ್ ಬೇಸಿಕ್ ಸ್ಟ್ರಕ್ಚರ್ ಅಲ್ಲ. ಕ್ಯಾನ್ ಅ ಸಿಟಿಸನ್ ಬಿ ಕಂಪೆಲ್ಡ್ ಟು ಪರ್ಫಾರ್ಮ್ ಡ್ಯೂಟಿ? ಒಂದು ಡ್ಯೂಟಿಯನ್ನು ಮಾಡಲೇಬೇಕು ಅಂತ ಅವನಿಗೆ ಒತ್ತಾಯ ಮಾಡೋ ಸಾಧ್ಯತೆ ಇದೆಯಾ? ಓನ್ಲಿ ಇಫ್ ಪಾರ್ಲಿಮೆಂಟ್ ಎನಾಕ್ಟ್ಸ್ ಅ ಲಾ. ಒಂದು ಲಾ ಇದೆ, ಮೊದಲಿಂದ ಗೊತ್ತಿದೆ ನಿಮಗೆ, ಇದು ಲಾ ಇದ್ದರೆ ಸಾಧ್ಯ ಆಗುತ್ತೆ. ರೀಸನೇಬಲ್ ರೆಸ್ಟ್ರಿಕ್ಷನ್ಸ್ ಆರ್ ಇಂಪೋಸ್ಡ್. ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ರಿಸ್ಟ್ರಿಕ್ಷನ್ಗಳನ್ನು ಇಂಪೋಸ್ ಮಾಡ್ತಾರೆ.
ಹಾಗಾದರೆ ಏನು ಎಫ್ ಆರು ಡಿ ಪಿ ಎಸ್ ಪಿ ಎಫ್ ಡಿ ಮೂರರ ನಡುವೆ ಡಿಫ್ರೆನ್ಸ್ ಏನು? ಎಫ್ ಆರ್ ಅಂತಂದರೆ ವಾಟ್ ಸ್ಟೇಟ್ ಮಸ್ಟ್ ನಾಟ್ ಡು, ಸ್ಟೇಟ್ ಏನು ಮಾಡಬಾರದು ಅಂತ ಹೇಳೋದು ಎಫ್ ಆರ್. ಡಿ ಪಿ ಎಸ್ ಪಿ ಅಂತಂದರೆ ವಾಟ್ ಸ್ಟೇಟ್ ಶುಡ್ ಡು, ಸ್ಟೇಟ್ ಏನು ಮಾಡಬೇಕು ಅಂತ ಹೇಳೋದು ಡಿ ಪಿ ಎಸ್ ಪಿ. ಎಫ್ ಡಿ ಅಂತಂದರೆ ವಾಟ್ ಸಿಟಿಸನ್ಸ್ ಶುಡ್ ಡು, ಸಿಟಿಸನ್ಗಳು ಏನು ಮಾಡಬೇಕು ಅಂತ ಹೇಳೋದು ಎಫ್ ಡಿ, ಫಂಡಮೆಂಟಲ್ ಡ್ಯೂಟೀಸ್. ನಿಮಗೊಂದು ಕ್ಲಾರಿಟಿ ಸಿಗಲಿ ಅಂತ ಇದನ್ನು ಕೊಟ್ಟಿರ್ತೇನೆ. ಇದನ್ನು ಬರ್ಕೊಳ್ಬೇಕು ಅಂತ ಇಲ್ಲ, ಆದರೆ ರಿವಿಷನ್ ಟೈಮ್ನಲ್ಲಿ ಇದನ್ನು ನೋಡಿ, ಈ ಕ್ವಶನ್ ಆ್ಯಂಡ್ ಆನ್ಸರನ್ನು ನೋಡ್ತಾ ಹೋಗಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು ಸೋ ಮಚ್. ಸ್ಟೇ ಹೆಲ್ದಿ, ಸ್ಟೇ ಫ್ಯಾಂಟಾಸ್ಟಿಕ್.